ಒಂದು ದಿನ ಬುದ್ಧಿವಂತ ಮಹಾರಾಜನ ಅರಮನೆಗೆ ಇಬ್ಬರು ಮಹಿಳೆಯರು ಭೇಟಿ ನೀಡಿದರು. ಇಬ್ಬರೂ ಒಂದೇ ಮಗುವನ್ನು ತಾವು ತಮ್ಮದಾಗಿ ಹೇಳಿಕೊಂಡರು. ಮೊದಲ ಮಹಿಳೆ, ಈ ಮಗು ನನ್ನದು, ನಾನು ಬೆಳೆಸಿದ್ದೇನೆ. ಮತ್ತೊಬ್ಬಳು, ಈ ಮಗು ನನ್ನ ಗರ್ಭದಲ್ಲಿ ಹುಟ್ಟಿದ ಮಗು. ಮಹಾರಾಜನ ಆಸ್ಥಾನದಲ್ಲೆಲ್ಲ ದ್ವಂದ್ವ, ಗೊಂದಲ. ಮಹಾರಾಜನು ಇಬ್ಬರ ಮಾತನ್ನು ಶಾಂತವಾಗಿ ಕೇಳಿದ. ಆದರೆ ಎರಡೂ ಪಾಕ್ಷಿಕವಾಗಿದ್ದರಿಂದ ಅವರು ಯಾರದು ಎಂಬುದನ್ನು ತೀರ್ಮಾನಿಸಲು ಸಾಕ್ಷ್ಯಗಳಿಲ್ಲ. ರಾಜನಿಗೆ ಇದು ನ್ಯಾಯದ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಎಲ್ಲರೂ ತೀವ್ರ ಕುತೂಹಲದಿಂದ ರಾಜನು ಏನು ತೀರ್ಪು ನೀಡ್ತಾನೋ ಎಂಬ ನಿರೀಕ್ಷೆಯಲ್ಲಿದ್ದರು. ಅಷ್ಟರಲ್ಲಿ ಮಹಾರಾಜನು ಅಣತಾದ ಸೈನಿಕನಿಗೆ ಆದೇಶಿಸಿದರು, ಈ ಮಗುವನ್ನು ಮಧ್ಯವಾಗಿ 2 ಭಾಗ ಮಾಡಿ, ಇಬ್ಬರಿಗೂ ಅರ್ಧಾರ್ಧವಾಗಿ ನೀಡಿ. ಅರಮನೆಯಲ್ಲೆಲ್ಲ ಬೆಚ್ಚಿಬಿದ್ದ ಸ್ಥಿತಿ. ಎಲ್ಲರೂ ಅಂಗೇ ನಿಂತುಬಿಟ್ಟರು. ಮಹಿಳೆಯರ ಮುಖದಲ್ಲಿ ಗಂಭೀರತೆ ಮೂಡಿತು. ಆಗ ಮೊದಲ ಮಹಿಳೆ ಅಳುತ್ತಾ ಕರೆದಳು, ಬೇಡಿ ಮಹಾರಾಜ, ಮಗುವನ್ನು ಆಕೆಗೆ ಕೊಡಿ. ಆದರೆ ಮಗು ಬದುಕಲಿ. ಇನ್ನು ಎರಡನೆಯ ಮಹಿಳೆ ನಿಶ್ಶಬ್ದವಾಗಿದ್ದಳು. ಅದು ಮಹಾರಾಜನಿಗೆ ಸಾಕು, ಸತ್ಯ ಹೊರಬಂತು. ಮಹಾರಾಜನು ನಗುತ್ತಾ ಹೇಳಿದರು, ಮಗು ಜೀವಿಸಲು ಕೋರಿದವಳೇ ನಿಜವಾದ ತಾಯಿ. ಪ್ರೀತಿಯು ತ್ಯಾಗದಿಂದ ಕೂಡಿರುತ್ತದೆ. ಆಕೆಯ ಕೈಗೆ ಮಗುವನ್ನು ಕೊಟ್ಟು ಬೋಧಿಸಿದರು. ಅಷ್ಟಾಗಿ ಜ್ಞಾನವು ಧರ್ಮದೊಂದಿಗೆ ಇದ್ದಾಗ ನ್ಯಾಯ ಸತ್ಯದ ಕಡೆ ಬಾಗುತ್ತದೆ ಎಂಬುದನ್ನು ಮಹಾರಾಜನು ಮತ್ತೊಮ್ಮೆ ಸಾಬೀತುಪಡಿಸಿದರು.